ನಮಸ್ತೆ. ತಾಯಿ ಜಗದೀಶ್ವರಿ ಮಂಡೂರೇಶ್ವರಿ ಪಾದಾರವಿಂದಗಳಿಗೆ ಶತಕೋಟಿ ನಮನಗಳನ್ನು ಅರ್ಪಿಸ್ತಾ ಪ್ರಪ್ರಥಮವಾಗಿ ತಾಯಿ ಜಗದೀಶ್ವರಿ ಮಂಡೂರೇಶ್ವರಿಗೆ ನಮ್ಮ ಕುಟುಂಬದ ಪರವಾಗಿ ಅನಂತ ಕೋಟಿ ಕೃತಜ್ಞತೆಗಳನ್ನು ಹೇಳಿಕ್ಕೆ ಇಷ್ಟಪಡ್ತೇವೆ. ಯಾಕಂತಂದ್ರೆ ನೋಡ್ತಿರೋ ಹಾಗೆ ನಮ್ಮ ಒಂದು ತುಂಬ ಕುಟುಂಬವನ್ನ ತನ್ನ ಮಡ್ಲಲ್ಲಿ ಹೇಗೆ ಸಾಕಿ ಸಲಹುತ್ತಿದ್ದಾಳೆ ಎನ್ನುವುದಕ್ಕೆ ಬಹುಶಃ ಈ ವಿಡಿಯೋಗಿಂತ ಒಂದು ಉದಾಹರಣೆಯನ್ನು ನಾವು ಮತ್ತೆ ವಿಶೇಷವಾಗಿ ಕೊಡಬೇಕಾಗಿಲ್ಲ ಅಂತ ಅನ್ಕೊಳ್ತೇವೆ. ಯಾಕಂತಂದ್ರೆ ಸರಿಸುಮಾರು 5-6 ವರ್ಷಗಳ ಹಿಂದೆ ತಾಯಿ ನಮಗೆ ಪರಿಚಯವಾಗ್ತಾಳೆ. ತದನಂತರದಲ್ಲಿ ನಡೆದಿದ್ದೆಲ್ಲ ತಾಯಿ ಅನುಗ್ರಹವೇ. ಎಷ್ಟು ಅಂದ್ರೆ ನಾವು ಏನೋ ತಾಯಿ ಏನೋ ಒಂದು ಕೋರಿಕೆಯನ್ನು ಇಟ್ಕೊಂಡು ಹೋಗ್ಲಿ ಅಥವಾ ಏನೋ ದುಃಖವನ್ನು ಇಟ್ಟು ಹೋಗ್ಲಿ ತಾಯಿ ಸನ್ನಿಧಿಯಲ್ಲಿ ಆ ತಾಯಿ ನಮ್ಗೆ ಅನುಗ್ರಹಿಸಿದ್ದಾಳೆ. ಬಹುಶಃ ತಾಯಿ ಅನುಗ್ರಹವನ್ನ ಹೇಗೆ ನಾವು ಹೇಳ್ಬೇಕು ಅಂತಂದ್ರೆ ಅಂದ್ರೆ ಒಂದು ಉದಾಹರಣೆ ಮೂಲಕ ಹೇಳ್ಬೇಕಂತಂದ್ರೆ ಹೇಗೆ ತಂಪು ತಂಗಾಳಿ ನಮಗೆ ಸೋಕಿದಾಗ ಆ ತಂಪಾದ ಅನುಭವ ಆಗ್ತದೋ ಹಾಗೆ ತಾಯಿ ಅನುಗ್ರಹ. ಬಹುಶಃ ನಾವು ಮೇಲಿಂದ ಆ ತಂಗಾಳಿಯನ್ನಾಗ್ಲಿ ಅಥವಾ ಒಂದು ನೋಡಕ್ಕೆ ಸಾಧ್ಯ ಇರುವ ಆದ್ರೆ ಆ ತಂಗಾಳಿಯನ್ನ ಹೇಗೆ ಅನುಭವಿಸಬಹುದು ಆ ರೀತಿಯಲ್ಲಿ ತಾಯಿಯ ಅನುಗ್ರಹ ನಮ್ಗೆ ಇಲ್ಲಿವರೆಗೂ ಕೂಡ ಆಗ್ತಾ ಬಂದಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಎಷ್ಟು ಸಾರಿ ಸಮಯ ಸಿಗಲ್ಲ, ತಾಯಿ ದರ್ಶನಕ್ಕೆ ಬರಕ್ಕಾಗಲ್ಲ, ತಾಯಿ ನಿನ್ನ ಸನ್ನಿಧಾನಕ್ಕೆ ಬರಕ್ ಆಗ್ತಾ ಇಲ್ಲ, ನಮ್ಮ ಹತ್ರ ಏನಾದ್ರೂ ಮಾಡಿ ಕಷ್ಟೋ ಅನಿವಾರ್ಯ ಕಾರಣಗಳಿಗೆ ಕಷ್ಟ ಆಗ್ತಿದೆ ಅಂತಂದಾಗ ಬಹುಶಃ ಆ ಟೈಮಲ್ಲಿ ಪವಾಡ ಸದೃಶ ರೀತಿಯಲ್ಲಿ ತಾಯಿ ನಮ್ಮನ್ನ ಕ್ಷೇತ್ರಕ್ಕೆ ಕರ್ಸ್ಕೊಂಡು ಅನುಗ್ರಹಿಸಿದ್ದಾಳೆ. ಕೇವಲ ನಮ್ಮ ಕುಟುಂಬಕ್ಕೆ ಅಂತಲ್ಲ, ಬಹುಶಃ ನಾವು ಒಂದು ತಾಯಿ ಬಗ್ಗೆ ತಿಳ್ಕೊಂಡಿರೋ ಹಾಗೆ ಬಹುತೇಕ ತಾಯಿಯನ್ನ ಯಾರು ನಂಬಿ ಅದರ ಪಾದಕಮಲದಲ್ಲಿ ಇದ್ದಾರೋ ಬಹುತೇಕ ಎಲ್ಲರಿಗೂ ಕೂಡ ಇದೇ ಒಂದು ಅನುಭವ ಆಗಿರ್ತದೆ ಅಂತ ಹೇಳುವುದನ್ನ ನಾನು ಭಾವಿಸುತ್ತೇನೆ. ತಾಯಿ ದೇವಸ್ಥಾನ ಹೇಗಿದೆ ಅಂತಂದ್ರೆ ಬಹುಶಃ ತಾಯಿಯ ಮಡಿಲು ಅಂತಾನೆ ಹೇಳ್ಬೋದು. ಇವಾಗ ಒಂದು ಯಾವ ಮಗುವಿಗೆ ತಾಯಿ ಮಡಿಲಲ್ಲಿ ಎಂತ ಒಂದು ಸುಮಧುರ ಅನುಭವ ಅಂತ ಹೇಳ್ಬೋದು ಸಿಗುತ್ತದೋ, ತಾಯಿ ಸನ್ನಿಧಿಯಲ್ಲಿ ಕೂಡ ಅಂತದೇ ಒಂದು ಅನುಭವ. ಎಷ್ಟೋ ದೂರದಿಂದ ಬರ್ತೀವಿ, ಎಷ್ಟೋ ಕಾಲಗಳ ನಂತರ ಬಹುಶಃ ತಾಯಿ ಸನ್ನಿಧಾನಕ್ಕೆ ಹೋಗ್ಬೋದು. ಆ ಸನ್ನಿಧಾನಕ್ಕೆ ಹೋದಾಗ ತಾಯಿನೇ ನಮ್ಮನ್ನ ಬರಮಾಡ್ಕೊಳ್ತಿದ್ದಾಳೇನೋ, ತಾಯಿನೇ ನಮ್ಮನ್ನ ಕರ್ಸ್ಕೊಳ್ತಿದ್ದಾಳೆ ಅನ್ನೋ ಅಷ್ಟು ಸುಮಧುರ ಒಂದು ಅನುಭವ. ತಾಯಿ ಮುಂದೆ ನಿಂತಾಗ ತಾಯಿ ನಮ್ಮ ಹತ್ರ ಮಾತಾಡ್ತಿದ್ದಾಳೇನೋ, ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತಿದ್ದಾಳೇನೋ ಅಂತ ಅಷ್ಟು ಒಂದು ಅನುಭವ ಆಗ್ತದೆ. ಯಾಕಂತಂದ್ರೆ ಸಾಮಾನ್ಯವಾಗಿ ಈ ದೇವಸ್ಥಾನದಲ್ಲಿ ವಿಶೇಷ ಏನು ಅಂತಂದ್ರೆ ಪ್ರತಿಯೊಬ್ಬ ಭಕ್ತನಿಗೂ ಗರ್ಭಗುಡಿಯವರೆಗೂ ಕೂಡ ಪ್ರವೇಶ ಇರ್ತದೆ. ಸೊ ಹಾಗಾಗಿ ಒಂದು ಬಾಂಧವ್ಯ ಅಂದ್ರೆ ಯಾವ ತನ್ನ ಪ್ರೀತಿಯಿಂದ ಮಾತಾಡಿಸ್ಬೋದು, ತಾಯಿಯನ್ನ ಕೋರಿಕೆಯನ್ನ ಕೇಳ್ಕೊಳ್ಬೋದು, ಅಷ್ಟು ಒಂದು ಬಾಂಧವ್ಯದಲ್ಲಿ ಮಾತಾಡ್ಸ್ಬೋದು. ಬಹುಶಃ ಇದೊಂದು ಅದ್ಭುತ ಅನುಭವ ಈ ನಮ್ಗೆ ಇಲ್ಲಿವರೆಗೆ ಆಗಿರೋದು. ಅನಂತ ಕೋಟಿ ಧನ್ಯವಾದಗಳನ್ನ ಮತ್ತೊಮ್ಮೆ ತಾಯಿ ಜಗದೀಶ್ವರಿ ಜಗದಾಂಬೆ ಪಾದಕ್ಕೆ ತಿಳಿಸ್ತಾ, ತಾಯಿ ಯಾವ ಸಂಕಲ್ಪಕ್ಕೋಸ್ಕರ ಈ ಭೂಮಿ ಮೇಲೆ ಮತ್ತೆ ಬಂದಿದ್ದಾಳೋ ಆ ಸಂಕಲ್ಪ ಸಂಪೂರ್ಣವಾಗಿ ಈಡೇರಲಿ. ಆ ಸಂಕಲ್ಪಕ್ಕೋಸ್ಕರ ನಮ್ಮಲ್ಲೆಲ್ಲ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತ ಒಂದು ಸಂಕಲ್ಪವನ್ನು ಜಗನ್ಮಾತೆ ಮಾಡಿದ್ದಾಳೋ ಆ ರೀತಿಯಲ್ಲಿ ನಮ್ಮನ್ನ ಬಳಸ್ಕೊಂಡು ಈ ಭೂಮಿಯಲ್ಲಿ ಅಂದ್ರೆ ಪಾಸಿಟಿವ್ ಘಟನೆಗಳು ಅಂದ್ರೆ ಆಧ್ಯಾತ್ಮಿಕ ಕಾರ್ಯಕ್ರಮಗಳು, ಸುಂದರ ಘಟನೆಗಳು ನಡೀಲಿ. ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ತಾಯಿ ಈ ಅವತಾರದ ಉದ್ದೇಶ ಸಂಪೂರ್ಣವಾಗಿ ಈಡೇರಲಿ ಅಂತ ನಾವೆಲ್ಲರೂ ಕೂಡ ಹಾರೈಸ್ತೇವೆ.